ಇಂದು ನಮ್ಮ ಮೈಸೂರಿನ ಪ್ರಸಿದ್ಧ CFTRI ವಿಶ್ವ ಪರಿಸರ ದಿನದ ಒಂದು ಸಂದರ್ಭದಲ್ಲಿ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಈ ಒಂದು ವಿಶ್ವ ಪರಿಸರ ದಿನ ಆಚರಣೆ ಹಾಗೂ ನಂತರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಈ ನೆಟ್ ಝೀರೋ ನಗರಗಳು, ನೆಟ್ ಝೀರೋ ಸಂಸ್ಥೆಗಳು ಮತ್ತು ಇಡೀ ಭಾರತವು ನೆಟ್ ಝೀರೋ ಮಾಡಲಿಕ್ಕೆ ಏನು ಒಂದು ಮಾರ್ಗ, ಒಂದು ಮುಂದೆ ಭವಿಷ್ಯದಲ್ಲಿ ನಾವೇನು ಕ್ರಮ ತಗೋಬೋದು ಅಂತ ಮೂಲಕ ಇಲ್ಲಿ ಒಂದು ಕನ್ನಡದಲ್ಲೂ ಸಹ ಅವರು ಎಲ್ಲನೂ ಕೂಡ ಭಾಷಾಂತರ ಮಾಡಿ ಅದಕ್ಕೆ ಎಲ್ಲ ಜನರಿಗೂ ಕೂಡ ಭಾಳ ಈಸಿಯಾಗಿ ಸುಲಭವಾಗಿ ಅವ್ರಿಗೆ ಮಾಹಿತಿ ತಲುಪಿಸಲು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ಪ್ರಧಾನಮಂತ್ರಿಯವರ ಕನಸು ಭಾರತದ ಅಭಿವೃದ್ಧಿ ಜೊತೆಗೆ ಅದು ಸುಸ್ಥಿರವಾಗಿ ಅದಾಗಬೇಕು ಅಂತ ಅವರ ಕನಸು. ಸೊ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಜನರಿಗೆ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯ ಮತ್ತು ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಾರ್ವಜನಿಕರು ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ 3 ಬಾರಿ ಸ್ವಚ್ಛ ನಗರಿ ಬಂದಿತ್ತು, 4ನೇ ಬಾರಿ ತಗೊಳ್ಳೋಕ್ಕೆ ಸ್ವಚ್ಛ ಬಾರಿಗೆ ಅದರದೇ ಆದಂಥ ಮಾನದಂಡ ಇದೆ. ಇಲ್ಲಿ ಬರೀ ಸ್ವಚ್ಛತೆ ಅಲ್ಲ, ಕೆಲವು ಪದ್ಧತಿಗಳು ಮೈಸೂರಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ನಗರದಲ್ಲಿ. ಆದರೆ ಈ ಕನ್ಸ್ಟ್ರಕ್ಷನ್ ಡೆಬ್ರೀಸು ಮತ್ತು ಅದ್ರ ಜೊತೆಗೆ ಕೆಲವು ಹೊಸದಾಗಿ ಏನು ನಿರ್ಮಾಣ ಆಗಿರುವಂಥದ್ದು ನಗರ ಸುತ್ತಮುತ್ತ ಮೈಸೂರು ನಗರದಲ್ಲಿ ಆ ಒಂದು ಮೈನಸ್ ಪಾಯಿಂಟ್ ಆಗ್ತಾಯಿದೆ ನಮಗೆ. ಇಂಥ ಒಂದು ಒಳ್ಳೆ ನೆಟ್ ಝೀರೋ ಪದ್ಧತಿಗಳನ್ನು ನಾವು ಶುರು ಮಾಡಿದ್ರೂ ಸಹ ಅದು ಭಾಳ ಸಹಾಯ ಆಗುತ್ತೆ. ಆದರೆ ಈ ಸ್ವಚ್ಛ ಭಾರತದ ಒಂದು ಮಾನದಂಡದಲ್ಲಿರುವಂಥದ್ದು ಕೆಲವು ಅಂಶಗಳು ಅದನ್ನು ಕೂಡ ನಾವು ಪಾಲಿಸಬೇಕಾಗಿದೆ. ಈ ಕೆಲವು ಇದು ತ್ಯಾಜ್ಯ ಏನು ವಿಲೇವಾರಿಗೋಸ್ಕರ ಇರುವಂಥದ್ದು ಕೆಲವು ಘಟಕಗಳು ಅದದ್ದು ಕೂಡ ಒಂದು ಸರಿಯಾಗಿ ಸುಸ್ಥಿರವಾಗಿ ಅದು ಕೂಡ ಅದರ ಚಟುವಟಿಕೆಗಳನ್ನು ಮುಂದುವರಿದಿದ್ರೆ ಅದು ಕೂಡ ಭಾಳ ಸಹಾಯ ಆಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಸಹಜವಾಗಿ RCB ಗೆದ್ದಿದ ನಂತರ ಒಂದು ದೊಡ್ಡ ಆಚರಣೆಯನ್ನು ಮಾಡಲಿರುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದರು. ಎಲ್ಲರಿಗೂ ಸಹ ಒಂದು ಸಂತೋಷದ ಸಂಭ್ರಮದಲ್ಲಿರುವಾಗ ಅದು ಕ್ರೌಡ್ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆ. ಕನಿಷ್ಠ 11 ಜನ ಅಷ್ಟೇ ಸ್ಟ್ಯಾಂಪೀಡಲ್ಲಿ ಕಾಲು ತುಳಿತದಲ್ಲಿ ಒಂದು ಏನು ಡೆತ್ ಆಗಿದೆ. ಅದು ನಿಜಕ್ಕೂ ನಾವು ನಮ್ಮ ಕಂಡೋಲೆನ್ಸನ್ನು ಕೂಡ ಅರ್ಪಿಸ್ತೇವೆ ಮೃತರಿಗೆ. ದೇವರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡಲಿ. ಆದರೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ನಡೆದಿರ್ತಕ್ಕಂಥ ಕೃತ್ಯ ಬಗ್ಗೆ ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ, ವರದಿಯನ್ನು ಸಲ್ಲಿಸಬೇಕಾಗಿದೆ. ಸಾರ್ವಜನಿಕರಿಗೂ ಕೂಡ ಆ ವರದಿಯನ್ನು ಅವರು ಕೊಡಬೇಕಾಗಿದೆ. RCB ಕ್ರೇಜ್ ಏನು ಅಂತ ಎಲ್ಲರಿಗೂ ಗೊತ್ತಿತ್ತು. ಇಂದು ದಿನ ಅಷ್ಟೊಂದು ಸಾಕಷ್ಟು ಜನ ಸೇರಿ ತುರ್ತಾಗಿ ಇಂಥ ಒಂದು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು ಹೇಳಿಲ್ಲ. 1-2-3 ದಿನ ವಿಳಂಬ ಮಾಡಿ ನಂತರ ಇದನ್ನ ಏರ್ಪಡಿಸಿದ್ರೆ ಬಹುಶಃ ಇದಕ್ಕೆ ಒಂದು ಒಳ್ಳೆ ಆಚರಣೆ ಆಗ್ಬೋದಾಗಿತ್ತು. RCBಯ ಗೆಲುವು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಭಾಗಿಯಾಗ್ಬೋದಾಗಿತ್ತು. ತುರ್ತಾಗಿ ಮಾಡಿ ತಕ್ಷಣವೇ ಏನೋ ಒಂದು ಸಿದ್ಧತೆಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಿರ್ಲಕ್ಷ್ಯನೇ ಕಾಣುತ್ತೆ. ಆದರೂ ಸಹ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ತನಿಖೆ ಆಗಲಿ, ನಂತರ ಅವರ ವರದಿಯನ್ನು ಕೂಡ ಎಲ್ಲರಿಗೂ ಅದು ಸಿಗಬೇಕಾಗಿರುವಂಥದ್ದು ಒಂದು ಸೋರ್ಸಲ್ಲಿ ಕೊಡಲಿ. ತಕ್ಷಣವೇ ನಾನೇನು ಸುಮ್ಮನೆ ಇಲ್ಲಿ ಘೋಷಣೆ ಮಾಡೋಕ್ಕೆ ಹೋಗಲ್ಲ. ತನಿಖೆ ಆಗಲೇಬೇಕಾಗಿದೆ. ಒಂದು ಜುಡಿಷಿಯಲ್ ಕಡೆಯಿಂದ ಆ ದೃಷ್ಟಿಕೋನದಿಂದ ಒಂದು ಒಳ್ಳೆ ತನಿಖೆ ಆಗಲಿ ಅಂತ ನಾವು ಆಗ್ರಹಿಸ್ತೀವಿ.